ಸಿರೂರು ಆಟದ ಮೈದಾನ ಅಲ್ಲಿಂದ ಪ್ರಾರಂಭ ಆಗಿ ಮಲ್ಲೇಶ್ವರ 18ನೇ ಕ್ರಾಸ್ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದಿರಿ. 15ನೇ ತಾರೀಕು ಮೋಸ್ಟ್ಲಿ 11 ಗಂಟೆಗೆ ಈ ತಿರಂಗ ಯಾತ್ರೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ. ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕಾರ್ಮಿಕರಿರ್ಬೋದು, ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಮತ್ತೆ ಯಾವುದೇ ಪಕ್ಷದ ಬ್ಯಾನರ್ ಕೂಡ ಉಪಯೋಗ ಮಾಡಂಗಿಲ್ಲ. ಓನ್ಲಿ ರಾಷ್ಟ್ರ ಧ್ವಜ. ಅದಾದ್ಮೇಲೆ ಮೇ 16 ಮತ್ತು 17 ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರಿ. 18ರಿಂದ 23ವರೆಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀರಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಪ್ರತಿ ತಾಲೂಕಿರ್ಬೋದು, ಹಳ್ಳಿಗಳಿರ್ಬೋದು, ಎಲ್ಲ ಕಡೆನೂ ಕೂಡ ಇದನ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ನಾವು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನಗಳಿಗೆ ನಾವು ಕೊಡ್ತಾ ಇದ್ದೀರಿ. ಇದರಲ್ಲಿ ಯಾವುದೇ ಪಕ್ಷದ ಬ್ಯಾಡ್ಜ್ ಅನ್ನ ಉಪಯೋಗ ಮಾಡಬಾರದು ಅನ್ನೋದು ಕೂಡ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೀರಿ. ಈಗಾಗಲೇ ನಾನು ಹೇಳಿದ ರೀತಿ ದೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀರಿ. ಒಟ್ಟಾಗಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆ ನಾವೆಲ್ಲರೂ ನಿಂತಿದ್ದೀರಿ ಅನ್ನೋದು ಬಹಳ ದೊಡ್ಡ ಒಂದು ಸಾಧನೆಯನ್ನ ನಮ್ಮ ದೇಶ ತೋರಿಸಿದೆ. ಭಾರತದ ವಾಯುಪಡೆ ಸುಮಾರು 11 ಬೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ. ಭಾರತದ ತಾಯಂದಿರ ಸಿಂಧೂರ ಅಳಿಸಿದರೆ ಏನಾಗುತ್ತೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ರಿ. ಭಾರತದ ತಾಯಂದಿರ ಸಿಂಧೂರವನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ವಿಶ್ವಕ್ಕೂ ತೋರಿಸಿದ್ರಿ. ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಿದ್ರಿ. ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕ ಹೃದಯ ಸ್ಥಾನಗಳು ಅವೆಲ್ಲ ಇದ್ದಂಥದ್ದು ಧ್ವಂಸ ಆಗಿದೆ. ಉಗ್ರರು ಪೋಷಣೆ ಮಾಡ್ತಾ ಇದ್ದಂಥ ಪಾಕಿಸ್ತಾನದ ಸ್ಥಳಗಳ ಮೇಲೆ ನಮ್ಮ ಭಾರತೀಯ ಸೈನಿಕರು ನಮ್ಮ ಗಡಿಯನ್ನು ಬಿಟ್ಟು 100 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. 100 ಕಿಲೋಮೀಟರ್ ದೂರ ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಧ್ವಂಸ ಮಾಡಿದ್ದಾರೆ. ಯಾವ ಸ್ಥಿತಿ ಪಾಕ್ ಕೊನೆಗೆ ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡಕ್ಕೆ ಅಂಗಲಾಚುವಂತ ಸ್ಥಿತಿಗೆ ಭಾರತದ ನಮ್ಮ ಸೈನಿಕರು ತಂದಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದಿರಿ. ಏನು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಮಾಯಕರನ್ನ ಧರ್ಮ ಕೇಳಿ ಕೊಂದ್ರು. ನಾವು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಮುಖಾಂತರ ಅವರಿಗೆ ಸರಿಯಾದಂಥ ಪಾಠವನ್ನ ಇವತ್ತು ಕಲಿಸಿದಿರಿ. ಭಾರತ ಎಂದು ಉಗ್ರವಾದವನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರಿ. ಮತ್ತೆ ಸಿಂಧು ನದಿ ವಿಚಾರವಾಗಿ ಬಹಳ ಹಿಂದೆ ನಾವೊಂದು ಸೈನ್ ಮಾಡಿಬಿಟ್ಟಿದ್ರಿ, ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ಟಿದ್ರಿ. 10% ನೀರು ನಮ್ಮದು, 90% ನೀರು ನಿಮ್ಮದು ಅಂತೇಳಿ ಸೈನ್ ಆಗೋಗ್ಬಿಟ್ಟಿತ್ತದು. ಈಗ ಅದನ್ನ ರದ್ದು ಮಾಡಿರುವಂತದ್ದು ನಮ್ಮ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂತದ್ದು. ಅದು ಕೂಡ ಒಂದು ಅಚೀವ್ಮೆಂಟ್. ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಕ್ ಮೈಲ್ಗಳನ್ನ ಪ್ರಾರಂಭದಿಂದ ಹೇಳ್ತಾ ಇದ್ರು, ಅದಕ್ಕೆ ಬಗ್ಗಲ್ಲ ಅನ್ನೋ ಮಾತನ್ನು ನಮ್ಮ ಪ್ರಧಾನಿ ಹೇಳಿದ್ದಾರೆ. ಇದರಿಂದ ಪ್ರಮುಖವಾಗಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಸ್ನೇಹಿತರಿಗೆ ಈ ಒಗ್ಗಟ್ಟಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಡಕು ಮಾತುಗಳನ್ನು ಆಡಬಾರದು. ನಿನ್ನೆನೂ ಕೂಡ ನಾವು ನೋಡಿದಿರಿ, ನಿನ್ನೆ ಮೊನ್ನೆಯಿಂದನೂ ಕೂಡ ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಯುದ್ಧ ಬೇಡ, ಯಾಕೆ ಬೇಕು, ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ಯುದ್ಧ ಪ್ರಾರಂಭ ಆದಮೇಲೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟರು. ಯುದ್ಧ ನಿಂತ ಮೇಲೆ
ಯಾಕೆ ಯುದ್ಧ ನಿಲ್ಲಿಸ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ದೇಶದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ತಮ್ಮ ಸ್ಟ್ಯಾಂಡರ್ಡ್ ಏನು, ನಮ್ಮ ಉದ್ದೇಶ ಏನು ಅನ್ನೋದು ಇಂಥ ಸಂದರ್ಭದಲ್ಲಿ ಈ ತರ ಹೇಳಿಕೆಗಳನ್ನ ಕೊಡುವಂಥದ್ದು ಸರಿಯಲ್ಲ. ಮತ್ತೆ ಪಾರ್ಲಿಮೆಂಟಿನ ಅಧಿವೇಶನ ಕರಿಬೇಕು ಅಂತ ಹೇಳುವಂಥದ್ದು, ಈ ಯುದ್ಧದ ಸಂದರ್ಭ, ನಾವು ಅಧಿವೇಶನ ಕರಿಬೇಕು, ಚರ್ಚೆ ಆಗಬೇಕು, ಚರ್ಚೆ ಮಾಡೋ ಸಂದರ್ಭ ಅಲ್ಲ ಇದು. ಈಗ ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ನಮ್ಮ ಮೇಲೆ ದಾಳಿಯನ್ನ ಮಾಡಿತ್ತು, ಭಯೋತ್ಪಾದಕರನ್ನ ಛೂ ಬಿಟ್ಟಿತ್ತು, ಅದಕ್ಕೆ ಪಾಠ ಕಲಿಸುವಂತ ಒಂದು ಸಮಯ ಇದು. ಮತ್ತು ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಸೈನಿಕರು ಹೇಳಿದ್ದಾರೆ, ಮತ್ತೆ ಪಾಕಿಸ್ತಾನನೂ ಕೂಡ ಈಗ ಒಪ್ಕೊಂತ ಇದೆ. ಅವರ ಹತರಾಗಿರುವಂತಹ ಸೈನಿಕರು, ಅಲ್ಲಿ ಭಯೋತ್ಪಾದಕರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ವಿತ್ ಪ್ರೂಫ್. ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ, ಮೊದಲಿಂದಾನು ಒಂದು ಚಾಳಿ, ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ, ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ, ಥ್ರೂ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು. ಅದನ್ನಾದ್ರೂ ನಂಬಬೇಕು. ಜನ ನಂಬ್ತಾ ಇದ್ದಾರೆ. ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಕಾಶ್ಮೀರ ನಮ್ಮದು ಅನ್ನೋದನ್ನ ಪ್ರೂವ್ ಮಾಡಿದಿರಿ. ಮತ್ತೆ ಪಿಒಕೆ, ಹಿಂದೆ ಪಿಒಕೆನ ನಾವು ಬಿಟ್ಕೊಟ್ಟಿದ್ರಿ, ನಮ್ದದು, ಆಕ್ಚುಲಿ ನಮ್ದು ಪಿಒಕೆ, ಪಾಕ್ ಆಕ್ರಮಿತ ಪ್ರದೇಶ ನಮ್ದದು, ಕಾರಣಾಂತರದಿಂದ ಬಿಟ್ಕೊಟ್ಟಿದ್ರಿ. ಈಗ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಪಿಒಕೆ ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಇಲ್ಲ, ನಾವು ಅದನ್ನು ವಾಪಸ್ ಪಡಿತೀರಿ ಅಂತ ಹೇಳಿ ಧೈರ್ಯವಾಗಿ ಹೇಳಿದ್ದಾರೆ, ವಾಪಸ್ ಪಡಿತೀರಿ. ಮತ್ತೆ ಸಿಂಧು ನದಿ ನೀರನ್ನು ಯಾವುದೇ ಮತ್ತೆ ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ಕೂಡ ಈ ಒಂದು ದಾಳಿ ಆದ ಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಸಿಂಧು ನೀರಿನ ವಿಚಾರ ಇರ್ಬೋದು, ಪಿಒಕೆ ವಿಚಾರ ಇರ್ಬೋದು, ಇದರಿಂದ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಮೊದಲು ಯಾವುದೇ ಒಂದು ಚರ್ಚೆಗೆ ಹೋದಾಗ ಇವ್ಯಾವುದು ಅಜೆಂಡಾ ಇರ್ತಾ ಇರಲಿಲ್ಲ ನಮಗೆ, ಈಗ ಅಜೆಂಡಾ ಫಿಕ್ಸ್ ಆಗಿದೆ. ಮೊದಲ ಬಾರಿಗೆ ದೇಶದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿದೆ. ಹಿಂದೆ ಹೋಗಿ ಮಾತುಕತೆಗೆ ಹೋದಾಗ ಈ ಅಜೆಂಡಾಗಳು ಇರ್ತಾ ಇರಲಿಲ್ಲ. ಯಾವುದು ಸಿಂಧು ನದಿ ನೀರಿನ ವಿಚಾರನೂ ಇರ್ತಾ ಇರಲಿಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರನೂ ಇರ್ತಾ ಇರಲಿಲ್ಲ. ಅಜೆಂಡಾ ಇಲ್ಲದೆ ಹೋಗಿ ಚರ್ಚೆ ಮಾಡೋರು. ಈಗ ಅಜೆಂಡಾ ಫಿಕ್ಸ್ ಆಗುವಂತ ಒಂದು ಕೆಲಸವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು, ನಮ್ಮ ಸೈನಿಕರು ಮಾಡಿದ್ದಾರೆ. ನಾವು ಈ ಹಫೀಜ್ ಅಲ್ಲ ಅವನು ಸಯ್ಯದ್ ಹಫೀಜ್, ಅವನ ಇಡೀ ಕುಟುಂಬ ಸತ್ತೋಗಿದೆ. ಅಜರ್ ಮಸೂದ್ ಅವನ ಇಡೀ ಕುಟುಂಬ